ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಸಿನಿಮಾ ಮಲಯಾಳಂ ಇಂಡಸ್ಟ್ರಿಯಿಂದ ರೀಸೆಂಟವಾಗಿ ಸಸ್ಪೆನ್ಸಿಂಗ್ ಆ್ಯಕ್ಷನ್ ಮತ್ತು ಕ್ರೈಮ್ ಓರಿಯೆಂಟೆಡ್ ಸಿನಿಮಾ ಬಂದಿರುವ ಕಲಂ ಕಾವಲ್ ಎಂಬ ಒಂದು ಸಿನಿಮಾದ ಬಗ್ಗೆ ನಾನು ಸಂಪೂರ್ಣವಾಗಿ ಟೆಕ್ನಿಕಲ್ ಡೆಪ್ತ್ನಲ್ಲಿ ಆಗಿರುವಂಥ ಟೀಮ್ ಒಂದು ಸಿನಿಮಾ ರೆಡಿ ಆಗಬೇಕಂದ್ರೆ ಅಥವಾ ಹಿಂದುಗಡೆ ಆಗಿರುವಂಥ ಕೆಲಸದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಸೊ ಈ ಒಂದು ಸಿನಿಮಾ 2 hours 17 ನಿಮಿಷ ಅಂದರೆ ಮಿನಿಟ್ಸ್ ಡ್ಯೂರೇಷನ್ ಪಡೆದುಕೊಂಡು ಈ ಸಿನಿಮಾ 2025 ಡಿಸೆಂಬರ್ ಮಂತಲ್ಲಿ ವರ್ಲ್ಡ್ ವೈಡ್ ಮಲಯಾಳಂ ಇಂಡಸ್ಟ್ರಿ ಮತ್ತು ಮಲಯಾಳಂ ಭಾಷೆಯಿಂದ ಬಿಡುಗಡೆ ಆಗಿದೆ. ಹಾಗೂ ಈ ಒಂದು ಸಿನಿಮಾ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಕೂಡ ಆಗಿದೆ. ನಂತರ ಈ ಒಂದು ಸಿನಿಮಾದ ಪ್ರಮುಖ ರೇಟಿಂಗ್ ಕಡೆ ಬಂದರೆ 7.4 ಔಟ್ ಆಫ್ 10 IMDb ಸಹ ಪಡೆದುಕೊಂಡು 73% ಗೂಗಲಲ್ಲಿ ಲೈಕ್ಸ್ ಕೂಡ ಪಡೆದುಕೊಂಡಿದೆ. ಸಿನಿಮಾ ಟೀಮ್ ಅಫಿಷಿಯಲಾಗಿ ಕೂಡ OTT ಸಹ ಬಂದಿದ್ದು ಸೋನಿ TV ಅವರು ಕೂಡ ಇದೇ ಒಂದು ಜನವರಿ ಮಂತಲ್ಲಿ OTT ಕೂಡ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗೂ ಇದರಲ್ಲಿ ಕಾಣಿಸಿಕೊಳ್ಳುವಂಥ ಪ್ರಮುಖ ಪಾತ್ರ ಮಮ್ಮೂಟಿ ಮತ್ತು ವಿನಾಯಕನ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೂ ತುಂಬ ಒಂದು ಕತೆ ಎಂಗೇಜಿಂಗ್ ಸಸ್ಪೆನ್ಸಿಂಗ್ ಸಿನಿಮಾದಕ್ಕರ ಮಲಯಾಳಂ ಇಂಡಸ್ಟ್ರಿಯಿಂದ ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿಯೇ ಕತೆ ಆಯ್ಕೆ ಮಾಡ್ಕೋತಾರೆ. ಸಸ್ಪೆನ್ಸು ಓರಿಯೆಂಟೆಡ್ ತುಂಬ ಚೆನ್ನಾಗಿಯೇ ಸಿನಿಮಾ ಕೂಡ ಮಾಡ್ತಾರೆ. ಹಾಗೆ ಈ ಒಂದು ಸಿನಿಮಾದ ಕತೆ ಡೈರೆಕ್ಟರ್ ಕಡೆ ಬಂದರೆ ಜಿನು ಕೆ ಜೋಶ್ ಅವರು ಈ ಒಂದು ಸಿನಿಮಾದ ಪ್ರಮುಖ ಡೈರೆಕ್ಷನ್ನಲ್ಲಿ ವರ್ಕ್ ಮಾಡಿದ್ದು, ಕಥೆಯಲ್ಲಿ ಕೂಡ ಜಿತು ಕೆ ಜೋಶ್ ಜೆಸ್ನ ಶ್ರೀ ಕುಮಾರ್ ಅವರು ಈ ಒಂದು ಸಿನಿಮಾದ ಪ್ರಮುಖ ಕತೆಗಾರರು ಆಗಿದ್ದಾರೆ. ಕಂಪ್ನಿ ಬ್ಯಾನರ್ ಕಡೆ ಬಂದರೆ ಮಮ್ಮೂಟಿ ಕಂಪ್ನಿ ಅವರ ಕಂಪ್ನಿ ಮುಖಾಂತರ ಕೊಲಂ ಕಾವಲ್ ಸಿನಿಮಾ ರೆಡಿ ಆಗಿದ್ದು, ಹಾಗೆ ಸಾಂಗ್ಸ್ ಮುಜಿದ್ ಅವರು ಸಾಂಗ್ಸ್ ಕಂಪೋಸಿಂಗ್ ಮಾಡಿದ್ದಾರೆ. ಈ ಒಂದು ಸಿನಿಮಾಗೆ ಕ್ಯಾಮ್ರಾ ವರ್ಕ್ ಫೈಸಲ್ ಅಲಿ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಎಡಿಟಿಂಗ್ ಪ್ರವೀಣ್ ಮತ್ತು ನಂತರ ಪ್ರಭಾಕರ್ ಅವರು ಸಿನಿಮಾದ ಪ್ರಮುಖ ಎಡಿಟರ್ ಆಗಿ ಕೆಲಸ ಮಾಡಿದ್ದ ಅಲ್ಲದೇ ಬೇರೆ ಚಲನಚಿತ್ರಗಳ ಕಂಪ್ನಿ ಮುಖಾಂತರ ಈ ಸಿನಿಮಾ ವರ್ಲ್ಡ್ ವೈಡ್ಲಿ ಡಿಸ್ಟ್ರಿಬ್ಯೂಷನ್ ಸಹ ಆಗಿ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಒಂದು ರೆಕಾರ್ಡ್ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಕೂಡ ಹೇಳಬಹುದು. ನಾನು ಆ ವಿಡಿಯೋ ಮಾಡುವ ಸಮಯದಲ್ಲಿ ಈ ಸಿನಿಮಾದಲ್ಲಿ ಗೂಗಲ್ಲಿ ಅಪ್ಡೇಟ್ಸ್ ಆಗಿರುವ ಪ್ರಕಾರ 85 ಕೋಟಿ ರೂಪಾಯಿಯಷ್ಟು ಈ ಸಿನಿಮಾ ವರ್ಲ್ಡ್ ವೈಡಲ್ಲಿ ಕಲೆಕ್ಷನ್ ಮಾಡಿ ರೆಕಾರ್ಡ್ ಕೂಡ ಕ್ರಿಯೇಟ್ ಮಾಡಿದೆ. ಸೊ ಇದು ಆಗಿತ್ತು ಕಲಂ ಕಾವಲ್ ಸಿನಿಮಾದ ಒಂದು ಸಣ್ಣ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ವಿಡಿಯೋ.